ನಿಜ. ಅಂದರೆ ಈ ಜಾತಿ ಮತ್ತು ಜನಜನ ಅದು ಎಷ್ಟು ಬೇರೂರಿದೆ ಅದರ ಆಧಾರದ ಮೇಲೇ ನಾವು ಸಮಾಜ ಅಂತ ಹೇಳಿದರೆ ಬರೀ ಸಮುದಾಯದ ನಿಟ್ಟಿನಲ್ಲಿ ಮಾತ್ರ ನೋಡದೆ ಅರ್ಹತೆ ದೃಷ್ಟಿಯಿಂದ ಆರ್ಥಿಕ ದೃಷ್ಟಿಯಿಂದನೂ ಕೂಡ ನೋಡಬೇಕಾಗತ್ತೆ ಅನ್ನುವ ಹಲವರ ಕೂಗು ಕೂಡ ಕೇಳಿಸ್ಲಿ ಅಥವಾ ಆ ಮನವಿ ಕೂಡ ಆ ವಿಚಾರವನ್ನು ಮನಗಾಣಲಿ ಅಂತ ಹೇಳ್ತಾ ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಓಕೆ, ಡಿ.ಕೆ. ಶಿವಕುಮಾರ್ ಅಂತ ಹೇಳಿದಾಗ ರಾಜಕಾರಣದಲ್ಲಿ ಅವ್ರದ್ದೇ ಆದಂಥ ತಂತ್ರ ಪ್ರತಿತಂತ್ರ ಬೇರೆ. ಆದರೆ ಯಾವುದೇ ಕೆಲಸಕ್ಕೆ ಹೋಗುವ ಮುನ್ನ ನೊಣವಿನಕೆರೆ ಅಜ್ಜಯ್ಯನ ಹೆಸರು ಕೇಳದೇ ಇರೋದಿಲ್ಲ. ಅವ್ರು ಪ್ರಮಾಣ ವಚನ ಸ್ವೀಕರಿಸಿರೋದು ನೊಣವಿನಕೆರೆ ಮಠದ ಅಜ್ಜಯ್ಯನ ಮೇಲೇ. ಯಾವುದೇ ಕ್ಲಿಷ್ಟಕರ ಕೆಲಸಗಳನ್ನು ಮಾಡುವ ಮುನ್ನವೂ ಕೂಡ ಅಜ್ಜಯ್ಯನ ನೆನೆದೇ ಹೋಗ್ತಾ ಇದ್ದಾರೆ. ಹೀಗಾಗಿ ನೊಣವಿನಕೆರೆ ಮಠದ ಮೇಲೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಯಾಕೆ ಅಷ್ಟೊಂದು ಅತೀವ ನಂಬಿಕೆ ಅನ್ನುವ ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ಅಶ್ವವೇಗ ನ್ಯೂಸ್ ಪ್ರಸ್ತುತಪಡಿಸ್ತಾ ಇದೆ. ಫಾರ್ ವಾಟ್ ರೀಸನ್ ಹಿ ಬಿಲೀವ್ಸ್ ಸೋ ಮಚ್? ಯಾವ ಕಾರಣಕ್ಕಾಗಿ ಆ ಒಂದು ಡಿವಿನಿಟಿಯನ್ನು ಅಲ್ಲಿ ಕಾಯ್ದುಕೊಂಡು ಬರ್ತಿದ್ದಾರೆ? ಆ ಭಕ್ತಿಯ ಪರಾಕಾಷ್ಠೆಗೆ ಕಾರಣ ಏನು? ಡಿ.ಕೆ.ಶಿ ಕುಟುಂಬದ ಆ ದೊಡ್ಡ ಸಂಕಷ್ಟವನ್ನು ಅಜ್ಜಯ್ಯ ಪರಿಹರಿಸಿದ್ರು ಅನ್ನೋ ಮಾಹಿತಿ ಇದೆ. ಇದು ಯಾರೂ ಹೇಳದ ಅತ್ಯಪರೂಪದ ಸುದ್ದಿ, ಡಿ.ಕೆ. ರಹಸ್ಯ. ದಿಸ್ ಇಸ್ ದ ಸೀಕ್ರೆಟ್ ಆಫ್ ಡಿ.ಕೆ. ಶಿವಕುಮಾರ್. ಅಶ್ವವೇಗ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ನೊಣವಿನಕೆರೆ ಅಜ್ಜಯ್ಯ ಅನ್ನೋದನ್ನ ನಾವೆಲ್ಲ ಕೇಳಿರ್ತೀವಿ. ಗಂಗಾಧರ ಅಜ್ಜಯ್ಯನ ಮೇಲೆ ಪ್ರಮಾಣವನ್ನ ಮಾಡಿ ಅಧಿಕಾರವನ್ನ ಸ್ವೀಕರಿಸಿದ್ದೂ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಅನೇಕ ಸಲ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಡುವಂಥ ಸಂಪ್ರದಾಯವನ್ನ ನಾವು ನೀವೆಲ್ಲ ಕೇಳಿದ್ದೀವಿ. ಇದು ಪುಟಾಣಿಗಳಿಂದ ವೃದ್ಧರವರೆಗೂ ಕೂಡ ಗೊತ್ತಾಗಿರುವಂಥ ಸಮಾಚಾರ. ಆದರೆ ಇವತ್ತು ಡಿಕೋಡ್ ಮಾಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಭಕ್ತಿಯ ಪರಾಕಾಷ್ಠೆಗೆ, ಅಜ್ಜಯ್ಯನ ಮಠದ ಮೇಲಿರುವಂಥ ಆ ನಂಬಿಕೆ ಏನಾದರೂ ಬೇಕಲ್ಲ. ನಾವೆಲ್ಲ ಮನುಷ್ಯರಲ್ವೇನ್ರಿ? ಸುಮ್ಮನೆ ಎಲ್ಲವನ್ನು ಹೂ ಅಂದ್ಬಿಡ್ತೀವ? ಯಾರು ಏನು ಕೊಡ್ತಾರೆ ಅನ್ನುವ ಆಧಾರದ ಮೇಲೆ ಅವರನ್ನು ನಂಬ್ತೀವಿ. ಯಾರಿಂದ ನಮಗೆ ಎಷ್ಟು ಅನುಕೂಲ ಆಗಿದೆ ಅನ್ನೋದ್ರ ಮೇಲೆ ಅವ್ರ ಜೊತೆ ಇರ್ತೀವಿ. ಯಾರು ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅನ್ನುವ ಆಧಾರದ ಮೇಲೆ ಅವರನ್ನು ಸಂಪರ್ಕದಲ್ಲಿ ಇಡುವಂಥ ಪ್ರಯತ್ನ ಮಾಡ್ತೀವಿ. ಹಿಂಗಿರುವಾಗ ದೇವರು ಅನ್ನೋ ವಿಚಾರದಲ್ಲೂ ಅದೇ ರೀತಿ ಅಲ್ವೇ? ಎಸ್, ಇದಕ್ಕೆ ಪೂರಕವಾದಂತಹ ಮತ್ತೊಂದು ಸುದ್ದಿ. ಅವತ್ತು ಡಿ.ಕೆ. ತಂದೆ ಪ್ರಾಣ ಉಳಿಸಿದ್ದೇ ಅಜ್ಜಯ್ಯನ ಮಠವಂತೆ. ಹಿಂದೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ತಂದೆಗೆ ಪಾರ್ಶ್ವವಾಯು ಲಕ್ವ ಹೊಡೆದಾಗ ಇನ್ನು 2 ಗಂಟೆ ಮಾತ್ರ ಅವರು ಉಳಿತಾರೆ ಅನ್ನುವ ಮಾತನ್ನು ಡಾಕ್ಟರ್ಸ್ ಹೇಳಿರ್ತಾರೆ. ಆದರೆ ನೊಣವಿನಕೆರೆ ಅಜ್ಜಯ್ಯನ ಮೊರೆ ಹೋಗಿರ್ತಾರೆ ಡಿ.ಕೆ. ಶಿವಕುಮಾರ್. ಅವತ್ತು ಸೀದಾ ಬೆಂಗಳೂರಿಗೆ ಬಂದಿದ್ರು ಅಜ್ಜಯ್ಯ ಸ್ವಾಮಿ. ಬಿಲ್ವಪತ್ರೆ ಕೊಟ್ಟು 20 ನಿಮಿಷದಲ್ಲಿ ತಲೆ ಕೆಳಗಿಡಿ ಅಂತ ಹೇಳಿದ್ರಂತೆ. ತಂದೆ ತಲೆ ಕೆಳಗೆ ಬಿಲ್ವಪತ್ರೆ ಇಟ್ಟಿದ್ರು ಡಿ.ಕೆ. ಶಿವಕುಮಾರ್. ಅಚ್ಚರಿ ಎಂಬಂತೆ ಡಿ.ಕೆ. ಶಿವಕುಮಾರ್ ತಂದೆ ಶೀಘ್ರವಾಗಿ ಗುಣಮುಖರಾದರು. ವೆರಿ ಇಂಟ್ರೆಸ್ಟಿಂಗ್. ನಂಬಿಕೆ ಏನು ಬೇಕಾದರೂ ಕೆಲಸ ಮಾಡುತ್ತೆ. ಫೇತ್ ಕ್ಯಾನ್ ಮೂವ್ ದ ಮೌಂಟೇನ್ಸ್ ಅನ್ನೋ ಮಾತಿದೆ. 500 ವರ್ಷಗಳ ಇತಿಹಾಸವಿರುವ ನೊಣವಿನಕೆರೆ ಅಜ್ಜಯ್ಯನ ಮಠದ ಪರಂಪರೆಯನ್ನು ಗಮನಿಸಿದಾಗ ನಿಜಕ್ಕೂ ಕೂಡ ನಂಬಿಕೆಗೆ, ಶ್ರದ್ಧೆಗೆ, ಭಕ್ತಿಗೆ, ಅಚಲವಾದಂಥ ಆ ಶ್ರದ್ಧಾಭಕ್ತಿಗೆ ಪ್ರಕೃತಿ ಯಾವ ರೀತಿ ಕೆಲಸ ಮಾಡುತ್ತೆ ಈ ರೀತಿ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಚಾನೆಲ್ನ ಇಲ್ಲಿ ತಮ್ಮದಾಗಿಸಿಕೊಂಡಿರ್ತಾರೆ. ಅಂದರೆ ಚಾನೆಲ್ ಅಂತ ಹೇಳಿದರೆ ಒಂದೊಂದು ಮಾರ್ಗ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಭಕ್ತಿಯ ಪರಾಕಾಷ್ಠೆಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ನಿರೂಪಕಿ ಗಂಗಾ ಜಾಧವ್ ನೇರ ಸಂಪರ್ಕದಲ್ಲಿ. ಲೆಟ್ಸ್ ಹ್ಯಾವ್ ದ ಕಾನ್ವರ್ಸೇಷನ್. ಗಂಗಾ, ನಿಜಕ್ಕೂ ಇಂಟ್ರೆಸ್ಟಿಂಗ್, ಆಶ್ಚರ್ಯ ಅಂತ ಅನಿಸುತ್ತೆ. ಹೌದಾ, ಪವಾಡುವ ಮಿರಾಕಲ್ ಆಗ್ಬಿಡ್ತಾ, ದೊಡ್ಡ ಒಂದು ಮ್ಯಾಜಿಕ್ ಆಗ್ಬಿಡ್ತು ಅಂತೆಲ್ಲ ನಾವು ನೀವೆಲ್ಲ ಮಾತಾಡೋದೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಒಬ್ಬ ರಾಜಕಾರಣಿಯ ಜೀವನದಲ್ಲಿ ಇಷ್ಟೊಂದು ನಂಬಿಕೆಗೆ ಒಂದು ಪಾತ್ರವಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರ ನಂಬಿಕೆಗೆ ಪಾತ್ರವಾಗಿರುವಂಥ ಅಜ್ಜಯ್ಯನ ಮಠದ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಈ ರೀತಿಯಾಗಿ ಪವಾಡ ಸದೃಶವಾದಂಥ ಒಂದು ಘಟನೆಗಳು ನಡೆದಿದ್ದಾವೆ ಮತ್ತು ಅಜ್ಜಯ್ಯನ ಮಠದ ಆ ಒಂದು ಆಶೀರ್ವಾದ, ಈ ಬಗ್ಗೆ ಏನೆಲ್ಲ ತಿಳಿದುಕೊಳ್ಬೋದು, ಏನೆಲ್ಲ ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು? ಪ್ಲೀಸ್ ಗೋ ಹೆಡ್.
ಓವರ್ ಟು ಯು. ರಾಘವ್ ಅವರೇ, ನೀವು ಹೇಳಿದಾಗೆ ಭಕ್ತಿ ಅನ್ನೋದು ಒಂದು ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ದೇವರ ಮೇಲೆ ಒಂದು ಭಕ್ತಿಯನ್ನ ಇಟ್ಟಿರಬೇಕು ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ರು. ಅವರ ತಂದೆಗೆ ಒಂದು ಸ್ಟ್ರೋಕ್ ಆಗಿರುತ್ತೆ, ಹಾಗೂ ಕೂಡ ಅಜ್ಜಯ್ಯನ ಒಂದು ಬಿಲ್ವ ಪತ್ರೆಯಿಂದ ಅವರು ಬದುಕುಳಿತಾರೆ. 2 ಗಂಟೆ ನೀವು ಬದುಕೋದು ಅನ್ನುವಂತಹ ಮಾತು ಕೂಡ ಅವ್ರು ಹೇಳಿರ್ತಾರೆ. ನಿಮ್ಮ ತಂದೆ ಬದುಕೋದಕ್ಕೆ 2 ಗಂಟೆ ಕಾಲಾವಕಾಶ ಇರುತ್ತೆ ಅಂತ ಹೇಳಿರ್ತಾರೆ. ಅದಾದ ಬಳಿಕ ಅಜ್ಜಯ್ಯನ ಒಂದು ವಿಷಯ ಹೋಗುತ್ತೆ. ಈ ಒಂದು ವಿಷಯ ಹೋದಾಗ ಅವರು ಒಂದು ಬಿಲ್ವ ಪತ್ರವನ್ನು ಕೊಟ್ಟಿರ್ತಾರೆ, ತಲೆಯ ಕೆಳಗಡೆ ಇಡಿ, ದಿಂಬಿನ ಕೆಳಗಡೆ ಇಡಿ ಅಂತ. ಆಗ ಅವರು ಬಂದು ಒಂದು ತಂದೆಯ ತಲೆದಿಂಬಿನ ಹಿಂದೆ ಇಟ್ಟಾಗ ಒಂದು ತಕ್ಷಣಕ್ಕೆ ಬೇಗ ಅವರು ಹುಷಾರಾಗ್ತಾರೆ. ಅಲ್ಲಿಂದ ಕೂಡ ಅವರು ಪರಮ ಭಕ್ತರಾಗಿ ಒಂದು ಮಠಕ್ಕೆ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಒಂದಷ್ಟು ರಾಜಕಾರಣದಲ್ಲಿ ಅವರು 7 ಬೀಳುಗಳನ್ನು ಕೂಡ ಕಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆಗಿನಿಂದಲೂ ಕೂಡ ಅವರಿಗೆ ಒಂದು ಅಭಯವನ್ನ ನೀಡಿರುವುದು ಕೂಡ ಅಜ್ಜಯ್ಯ ಅವರು. ಒಂದಷ್ಟು ಕಡೆಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅವರಿಗೆ IT ED ಎಲ್ಲವೂ ಕೂಡ ದಾಳಿಯಾಗುತ್ತೆ. ಜೊತೆಗೆ ಅವರು ತಿಹಾರ್ ಜೈಲ್ಗೂ ಕೂಡ ಹೋಗಿರ್ತಾರೆ. ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಅಜ್ಜಯ್ಯನನ್ನ ತುಂಬಾನೇ ನೆನಪಿಸ್ಕೊಂಡಿರ್ತಾರೆ. ಅದಾದ ಬಳಿಕ ಜೈಲಿನಿಂದ ಹೊರಬಂದಂಥ ವೇಳೆಗೆ ಅವರು ಸೀದಾ ಹೋಗಿದ್ದು ಅಜ್ಜಯ್ಯನ ಮಠಕ್ಕೆ. ಆಗ ಅವರಿಗೆ ಒಂದು ಭರವಸೆಯನ್ನ ನೀಡಿದ್ದು ಅಜ್ಜಯ್ಯ. ಈ ಒಂದು ಬಂಡೆರಗಿ ಬಂದಂತಹ ಬಂಡೆಯ ಸಮಸ್ಯೆಗಳು ಏನಿದ್ದಾವಲ್ಲ ಅವೆಲ್ಲವೂ ಕೂಡ ಕರಗಿ ಹೋಗುತ್ತೆ, ನೀನು ಮುಖ್ಯಮಂತ್ರಿ ಆಗಿಯೇ ಆಗ್ತೀಯಾ ಅಂತ ಭರವಸೆಯನ್ನ ಕೊಟ್ಟಿದ್ರು, ಅಭಯವನ್ನ ಕೊಟ್ಟಿದ್ರು. ಆ ಅಭಯ ಇವತ್ತು ನಿಜವಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ನೊಣವಿನ ಕೆರೆ ಅಜ್ಜಯ್ಯ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನ ಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರದ ಶಿವಯೋಗೀಶ್ವರ ಸ್ವಾಮೀಜಿ ಅಥವಾ ಕರಿ ಬಸವೇಶ್ವರ ಶಿವಯೋಗೀಶ್ವರ ಸ್ವಾಮೀಜಿ ಅಂತ ಕರೀತಾರೆ. ಭಕ್ತರು ಪ್ರೀತಿಯಿಂದ ಅಜ್ಜಯ್ಯ ಅಂತ ಕರೀತಾರೆ. ಈ ಒಂದು ಮಠಕ್ಕೆ 500,000 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಪಾಶುಪತ ಅಥವಾ ವೀರಶೈವ ಸಂಪ್ರದಾಯಕ್ಕೆ ಈ ಒಂದು ಮಠ ಸೇರಿರುವುದು ಕಾಡಿನ ಮಧ್ಯದಲ್ಲಿ ಇರುವಂತಹ ಕಾರಣಕ್ಕೆ ಕಾಡಸಿದ್ದೇಶ್ವರ ಅಂತ ಈ ಒಂದು ಮಠವನ್ನ ಕರೆಯಲಾಗುತ್ತೆ. ನೊಳಂಬರ ಒಂದು ಕಾಲದಲ್ಲಿ, ರಾಜರ ಕಾಲದಲ್ಲಿ ಶೈವ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು. ಅಲ್ಲದೆ ಮಠಕ್ಕೆ ಸಾವಿರಾರು ಜನರು ಕೂಡ ಭೇಟಿಯನ್ನ ನೀಡ್ತಾರೆ. ಹಲವು ನಟ ನಟಿಯರು ಜೊತೆಗೆ ರಾಜಕಾರಣಿಗಳು ಕೂಡ ಭೇಟಿಯನ್ನ ನೀಡ್ತಾರೆ, ಪರಮ ಭಕ್ತರಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜಕಾರಣಿಗಳು ಕೂಡ ಮಠಕ್ಕೆ ಆಗಾಗ ಭೇಟಿಯನ್ನ ನೀಡ್ತಾ ಇರ್ತಾರೆ. ಕಳೆದ 2023ರಲ್ಲಿ ಚುನಾವಣೆ ಆಗಿತ್ತಲ್ಲ, ಆ ವೇಳೆ ಕೂಡವೂ ಬಿಜೆಪಿ ಹಾಗೆ JDS ಮೈತ್ರಿಯ ಮೇರೆಗೆ ಒಂದು ಅಧಿಕಾರ ಬರುತ್ತೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ ಮಾತ್ರ ಅಧಿಕಾರಕ್ಕೆ ಬರುತ್ತೆ, ಅದು ಬಹುಮತಗಳಿಂದ ಬರುತ್ತೆ ಅಂತ ಅವರು ಹೇಳಿರ್ತಾರೆ. 135-36 ಸೀಟ್ಗಳನ್ನು ನಾವು ಬಂದೇ ಬರ್ತೀವಿ ಅಂತ ಒಂದು ಆ ವೇಳೆಯೂ ಕೂಡ ಅವರು ಮಾತನಾಡಿರುವಂಥದ್ದು. ಅದು ಕೂಡ ಅಲ್ಲಿ ನಿಜವಾಗುತ್ತೆ. ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರುವಂಥದ್ದು. ಅದಾದ ನಂತರ 3 ವರ್ಷ ಆಗುತ್ತೆ. ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಮಂತ್ರಿಯಾಗಿದ್ದಾರೆ. ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಅಥವಾ ನಡೆಯನ್ನಾಗಿರ್ಬೋದು, ರಾಜಕೀಯ ವಿಷಯದಲ್ಲಿ ಕುರಿತಾಗಿರ್ಬೋದು ಅಥವಾ ಸಂಪುಟದ ವಿಚಾರವಾಗಿರ್ಬೋದು, ಎಲ್ಲದರ ಕುರಿತಾಗಿ ಅವರು ಅಜ್ಜಯ್ಯನ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಬೀಗರಾಗಿರುವಂತಹ ಮಾಜಿ CM ಕೃಷ್ಣ ಅವರು ಕೂಡ ಅವರು ಮಠದ ಭಕ್ತರಾಗಿದ್ರು. ಎಸ್, ಗಾಟ್ ಇಟ್. ಥ್ಯಾಂಕ್ ಯು ಗಂಗಾ. ಎಸ್, ಭಾಳ ಒಂದು ಸುಂದರವಾದ ವಿವರಣೆಯನ್ನು ಕೊಟ್ಟರು ನನ್ನ ಕಲಿ ಗಂಗಾ ಜಾಧವ್. ನಿಜ, ನಂಬಿಕೆಯಿಂದ ಏನು ಬೇಕಾದರೂ ಸಾಧಿಸ್ಬೋದು, ಆದರೆ ಆ ನಂಬಿಕೆ ಹೇಗಿರಬೇಕು? ಅಚಲವಾಗಿರಬೇಕು. ಶ್ರದ್ಧಾಭಕ್ತಿ, ಅನ್ವೇವರ್ಡ್ ಬಿಲೀಫ್ ಅಂತ ಕರಿತೀವಲ್ಲ, ಅದು ಏನು ಬೇಕಾದರೂ ಮಾಡುತ್ತೆ. ಹಾಗಾಗಿ ಅದನ್ನು ನಾವು ಸ್ಫೂರ್ತಿಯಾಗಿ ತೆಗೆದುಕೊಳ್ಬಹುದು. ನಂಬಿಕೆ